ಇದು ಜಂಗಮರ ಹಣ್ಣು ಅಂತ ಹೇಳ್ತಾರೆ, ಇದು ಕುಕ್ಕಿ ಹಣ್ಣು ಅಂತಲೂ ಹೇಳ್ತಾರೆ, ಇದು ಗಂಟೆ ಹಣ್ಣು ಅಂತಲೂ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೂವು ಆಗಿ ಕಾಯಾಗಿ ಹಾಲಿ ಹಣ್ಣಾಗಿ ಬಂದಿದೆ. ಈ ಹಣ್ಣನ್ನು ಒಂದು ಟೇಸ್ಟು ಮಾಡಿ ನಿಮ್ಮ ಮುಂದೆಗಡೆ ತಿಂತೀನಿ ನೋಡಿ. ಧೈರ್ಯವಾಗಿ ತಿನ್ನಿ, ಅಂಗಡೀಲಿ ಮಾರೋದು ಹಣ್ಣನ್ನೇ ತಿನ್ನಬೇಕು ಅನ್ನೋದೇನಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ನಾವೆಲ್ಲ ರೋಜ್ ಹಣ್ಣು ತಿಂತಿದ್ವಿ ಆವಾಗಿನ ಕಾಲದಲ್ಲಿ. ದನ ಮೇಸಕ್ಕೆ ಹೋದಾಗ ಹಳ್ಳಿ ಕಡೆ ರೋಜ್ ಹಣ್ಣು, ಕಾರೆ ಹಣ್ಣು ಮತ್ತು ನೇರಳೆ ಹಣ್ಣು, ಆಮೇಲೆ ಅಂಕೋಲೆ ಹಣ್ಣು ಕೇಳಿದ್ದೀರಾ? ಮನೆಗೆ ವಾಸ್ತುಗೆ ಕಟ್ತಾರೆ ಅಂಕೋಲೆ ಗಿಡ ಅಂತೇಳಿ. ಅಂಕೋಲೆ ಹಣ್ಣು ತಿಂತಾಯಿದ್ವಿ. ಅದು ಭಾಳ ಚೆನ್ನಾಗಿರೋದು. ಅದೇ ಊಟ ತಿಂಡಿ ಥರವಾಗಿ ಮಕ್ಕಳ ಜೊತೆ ಹೋಗಿ. ಆಮೇಲೆ ಮಾವಿನ ಹಣ್ಣು, ಹಣ್ಣು ಇವೆಲ್ಲ ಮಾಮೂಲಿ. ಇದನ್ನೇ ನೀವು ಹುಡುಕ್ತಾ ಇದ್ದೀರಾ. ಅದಕ್ಕಿಂತ ಕಾರೆ ಹಣ್ಣು, ಸೀಬೆ ಹಣ್ಣು, ಆಮೇಲೆ ನೇರಳೆ ಹಣ್ಣು, ನೋಡಿ ಎಷ್ಟೊಂದು ಹಣ್ಣುಗಳಿದ್ದಾವೆ. ಈ ಹಣ್ಣುಗಳು ಬೆಳಿಗ್ಗೆ ತಿಂತಾ ಇದ್ದರೆ ಖಾಲಿ ಹೊಟ್ಟೆಗೆ ಒಂದೇನೋ ದೇಹದಲ್ಲಿ ಕಣಗಳು ತಯಾರಾಗಲಾರ್ದೆಲ್ಲ ಹೋದರೂ ಕೂಡ ಈ ಹಣ್ಣಿನ ಮೂಲಕದಲ್ಲಿ ಕಣಗಳು ತಯಾರಾಗ್ತವೆ. ಬ್ಲಡ್, ಶುಗರ್ಗಳಿಗೆ, ಬಿ ಪಿಗಳಿಗೆ, ಮಂಡಿ ನೋವಿಗೆ, ಸೊಂಟ ನೋವುಗಳಿಗೆ, ಆರೋಗ್ಯಕ್ಕೆ, ಹೆಣ್ಣುಮಕ್ಕಳಿಗೆ ಬೇಕಾದ್ದು ಎಲ್ಲಗಳು ಕೂಡ ಸಿಗುತ್ತೆ ಹಣ್ಣುಗಳಲ್ಲಿ. ಕಾಡಿನ ಹಣ್ಣಲ್ಲಿ ಆಯುರ್ವೇದಿಕ್ ಹಣ್ಣುಗಳು ಅಂತ ಹೇಳ್ತಾರೆ ನೋಡಿ. ಎಲ್ಲ ಥರವಾಗಿ ಇದು ಕವುಚ್ಕೊಂಡಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದು ನಮ್ಗೆ ಒಟ್ಟುರಿತಾ ಇದೆ, ಅಷ್ಟು ದೂರದಲ್ಲಿದೆ, ಎಟಕ್ತಾ ಇಲ್ಲ. ಗಂಟೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಥರದ ದಳಗಳಿದೆ ನೋಡಿ. ಫಸ್ಟು ಹಸಿರಿದೆ, ಆಮೇಲೆ ದೊಡ್ಡ ಎಲೆ ಇದೆ, ಆಮೇಲೆ ಇದು ಬುಟ್ಟಿ ಹೂಕ್ಕೆ ಇದಿದೆ, ಮತ್ತು ಇದು ಮಧ್ಯದಲ್ಲಿ ಗಂಟೆ ಕಾಯಿ ಬೀಜ ಹುಟ್ಟುತ್ತಾ ಇದೆ. ಗಂಟೆಯ ಮಧ್ಯದಲ್ಲಿ ದಳವಾಗಿ ಇದು ಬೀಜ ಈ ರೀತಿ ಬರ್ತದೆ. ಹೀಗೆ ದೊಡ್ಡ ಕಾಯಿ ಹಣ್ಣು ಇದು ನೋಡಿ. ಈ ಹಣ್ಣು ಈ ಥರ ಬರ್ತದೆ. ಒಳಗಡೆ ಓಪನ್ ಮಾಡಿದ್ರೆ ತಳಿ ಬೀಜ ನೋಡಿ ಈ ಥರ ಇದೆ. ಈ ಥರ ಇದನ್ನು ತಿನ್ನೋದು. ಇದು ಕಡ್ಕೊಂಡು ತಿಂತಾ ಇದ್ರೆ ಕಟುಂಬ ಅಂತ ಇರ್ತದೆ. ಭಾಳ ಚೆಂದ ಇದೆ.